ದ್ವಾರಕಾಧೀಶನ ದ್ವಾರಕ ಹೇಗಿತ್ತು? ಈ ಗೋಮಟಿ ನದಿಯ ನೀರು ಸೂರ್ಯ ಹುಟ್ಟಿದ ತಕ್ಷಣ ನೀರೆಲ್ಲ ಖಾಲಿಯಾಗುತ್ತೆ, ಚಂದ್ರ ಹುಟ್ಟಿದ ತಕ್ಷಣ ಪ್ರವಾಹ ಥರ ನೀರು ತುಂಬಿ ಹರಿಯುತ್ತೆ. ಇದು ಹೇಗೆ ಸಾಧ್ಯ? ನಮ್ಮ ಹನುಮಾನ್ಜಿಗೆ ಮಗ ಇದ್ದಾನೆ ಅನ್ನೋ ವಿಷಯ ಗೊತ್ತಾ? ಹಾಗೆ ಅವರ ಮಗನ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾ? ಇಲ್ಲಿದ್ದಂಥ ದ್ವಾರಕಾ ನಗರನ ತನ್ನ ಸಮುದ್ರದೊಳಗಡೆ ಮುಳುಗಿಸಿರುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಧರ್ಮ ಜಾಸ್ತಿಯಾಗಿ ಧರ್ಮ ಯಾವಾಗ ಕಡಿಮೆ ಆಗುತ್ತೋ ಶ್ರೀಕೃಷ್ಣ ಪರಮಾತ್ಮರು ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ನೀವು ನನ್ನ ಲಾಸ್ಟ್ ಎಪಿಸೋಡಲ್ಲಿ ಶ್ರೀಕೃಷ್ಣನು ವೃಂದಾವನದಲ್ಲಿ ಮಾಡಿದ ಪ್ರೇಮ ಲೀಲೆಗಳು ನೋಡಿದ್ದೀರ. ಶ್ರೀಕೃಷ್ಣರು ವೃಂದಾವನದಲ್ಲಿ ಪ್ರೀತಿಯನ್ನು ತೋರಿಸಿದ್ರೆ ಆ ಪ್ರೀತಿ ಅಲ್ಲಿಗೆ ಮುಗ್ದಿರಲ್ಲ. ಯಾಕೆಂದರೆ ರಾಧೆ ಅದು ಬರೀ ಹೆಸರಲ್ಲ, ಅದು ಒಂದು ದೈವಿಕ ಅನುಭವ. ಅವರ ಪ್ರೀತಿ ಮುಂದುವರಿದ ಭಾಗವಾಗಿ ದ್ವಾರಕಾಗೆ ಬರುತ್ತೆ, ಆದರೆ ಅದು ಅವರ ಕರ್ತವ್ಯವಾಗಿ. ಈಗ ನಾವು ವೃಂದಾವನದ ಬಾಲಕನಾಗಿ ನೋಡಲ್ಲ, ಆದರೆ ದ್ವಾರಕಾಧೀಶನಾಗಿ ಇಲ್ಲಿ ನಾವು ನೋಡ್ತೀವಿ. ಎಲ್ಲ ದೇವರ ಭಕ್ತರಿಗೂ ನನ್ನ ನಮಸ್ಕಾರಗಳು, ಹಾಗೆ ಬೆಳಗಿನ ಶುಭೋದಯ. ಈಗ ನಿಮಗೆ ನಾನು ಕರ್ಕೊಂಡು ಬಂದಿರೋವಂಥದ್ದು ದ್ವಾರಕಾಧೀಶನ ಮಂದಿರಕ್ಕೆ. ನೀವು ಈಗ ನೋಡ್ತಾ ಇರೋ ದ್ವಾರಕ ಇದು ಕೇವಲ ಒಂದು ನಗರ ಅಲ್ಲ, ಇದನ್ನು ನಿರ್ಮಿಸಿದವರು ಮಾನವರೂ ಅಲ್ಲ. ಮಥುರೆಯಲ್ಲಿ ಜರಾಸಂಧ ಮತ್ತೆ ಮತ್ತೆ ದಾಳಿ ಮಾಡ್ತಾ ಇದ್ದ. ತನ್ನ ಜನರಿಗೆ ಅಪಾಯ, ಅವರನ್ನು ರಕ್ಷಿಸೋಕೆ ಶ್ರೀಕೃಷ್ಣರಿಗೆ ಹೊಸ ಸ್ಥಳ ಬೇಕಾಗಿತ್ತು. ಆಗ ಶ್ರೀಕೃಷ್ಣರು ಸಮುದ್ರ ದೇವನ ಬಳಿ ಹೋಗಿ ತನ್ನ ಜನರಿಗೆ ಜಾಗ ಕೊಡುವಂತ ಕೇಳಿದರು. ಆಗ ಸಮುದ್ರ ದೇವರು ತನ್ನ ನೀರನ್ನು ಹಿಂದೆ ಸರಿಸಿ ಭೂಮಿಯನ್ನು ಕೊಟ್ಟರು. ಆಮೇಲೆ ದೇವತೆಗಳ ಶಿಲ್ಪಿ ವಿಶ್ವಕರ್ಮ ಅವರೇ ಈ ದ್ವಾರಕೆಯನ್ನು ನಿರ್ಮಿಸಿದವರು. ಚಿನ್ನದ ಅರಮನೆಗಳು, ವಿಶಾಲ ರಸ್ತೆಗಳು, ಸುರಕ್ಷಿತ ಕೋಟೆ, ಆ ಒಂದು ರಾತ್ರಿಯಲ್ಲೇ ಒಂದು ಅದ್ಭುತ ನಗರ ಸೃಷ್ಟಿಯಾಯಿತು. ಆದರೆ ಈ ನಗರ ನಿರ್ಮಾಣಕ್ಕೆ ಇನ್ನೊಬ್ಬ ದೇವರ ಆಶೀರ್ವಾದ ಬೇಕಾಗಿತ್ತು. ಅವರೇ ನಮ್ಮ ಮಹಾದೇವ ಶಿವ. ದ್ವಾರಕೆಯ ರಕ್ಷಣೆಗೆ ಶಿವನು ತನ್ನ ಶಕ್ತಿಯನ್ನು ಇಲ್ಲಿ ಸ್ಥಾಪಿಸಿದರು. ಅದಕ್ಕಾಗಿಯೇ ಇಂದಿಗೂ ದ್ವಾರಕೆಯಲ್ಲಿ ಹಲವಾರು ಶಿವನ ದೇವಸ್ಥಾನಗಳಿವೆ. ಸೃಷ್ಟಿ ವಿಷ್ಣುವಿನಿಂದ, ಆದರೆ ರಕ್ಷಣೆ ಶಿವನಿಂದ. ಆದ್ದರಿಂದಲೇ ಈ ನಗರವನ್ನು ಯಾರೂ ಜಯಿಸಲಿಲ್ಲ. ಇದು ಕೇವಲ ಕೋಟೆಯಲ್ಲ, ಇದು ದೇವರ ರಕ್ಷಣೆಯಲ್ಲಿದ್ದ ನಗರ. ಆದರೆ ಶ್ರೀಕೃಷ್ಣರು ಭೂಮಿಯನ್ನು ಬಿಟ್ಟ ನಂತರ ಸಮುದ್ರ ತನ್ನ ಹಕ್ಕನ್ನು ಮತ್ತೆ ಪಡೆದುಕೊಂಡಿತು, ದ್ವಾರಕೆಯನ್ನು ತನ್ನೊಳಗಡೆ ಸೇರಿಸಿಕೊಂಡಿತು. ಇವತ್ತಿಗೂ ಸಮುದ್ರದ ಕೆಳಗೆ ಆ ದ್ವಾರಕ ನಗರ ಇದೆ. ಶ್ರೀಕೃಷ್ಣರು ನಿರ್ಮಿಸಿದರು, ದೇವರು ರಕ್ಷಿಸಿದರು. ಆದರೆ ಸಮಯ ಬಂದಾಗ ಎಲ್ಲವೂ ಲೀನವಾಗಿತ್ತು. ದ್ವಾರಕ ಕೇವಲ ಒಂದು ನಗರ ಅಲ್ಲ, ಅದು ದೇವರುಗಳು ಕೈಯಲ್ಲಿ ನಿರ್ಮಿಸಿದ ಒಂದು ರಹಸ್ಯ. ಈ ಗೋಮಟಿ ನದಿದು ವಿಶೇಷತೆ ಏನು ಅಂತಂದರೆ, ಸೂರ್ಯ ಉದಯಿಸಿದ ನಂತರ ಇಲ್ಲಿದ್ದ ನೀರೆಲ್ಲ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಈಗ ನೋಡಿ, ಈ ಥರ ಖಾಲಿಯಾಗಿರುತ್ತೆ. ಅದೇನೆ ಸೂರ್ಯ ಅಸ್ತಮ ಆಗಿ ಚಂದ್ರ ಉದಯಿಸಿದ ನಂತರ ಈ ನೀರೆಲ್ಲ ಇಲ್ಲಿಗೆ ಬಂದು ಇದೆಲ್ಲ ತುಂಬಿ ಹರಿಯುತ್ತೆ. ಇದು ನೈಟು. ಸೊ ನಿಮಗಾದರೆ ಇವತ್ತು ರಾತ್ರಿ ಇಲ್ಲಿಗೆ ಬಂದು ನೀರು ತುಂಬಿರೋದನ್ನು ತೋರಿಸ್ತೀನಿ. ಓಕೆ. ದೇವರ ದರ್ಶನಗಿನ್ನ ಮುಂಚೆನೇ 3 ಮುಕ್ಕೋಟಿ ದೇವರಿರುವ ಗೋಮಾತೆಯ ದರ್ಶನ ಆಯಿತು. ನೋಡ್ರಿ ಇಲ್ಲಿ. ಹಾಂ ಹೋಗು ಬಾ ತಗೋತೀನಿ. ಬಾ 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 ನೋಡ್ರಿ. ಬಾ ಬಾ ಬಾ
ಎಷ್ಟು ಮುದ್ದಾಗಿ ಖುಷಿಯಿಂದ ತಿಂತಾ ಇದ್ದಾವೆ. ಇದೆಲ್ಲ ಶ್ರೀಕೃಷ್ಣನ ಪ್ರಿಯವಾದ ಸ್ನೇಹಿತರು ಅಂತಲೇ ಹೇಳ್ಬೋದು. ಏನೋ ತಗೊಳ, ತಿನ್ನು 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 ತಿನ್ನು. ಹಿಂಗೆ ಬೇಕನಾ? ತಗೋ. ಓಯ್, 3 ಜನ ಕಾಂಪಿಟೇಷನ್ ಮಾಡ್ತಾ ಇದ್ದೀರಾ? ನಮ್ಮ ಗೋಮಾತೆಯ ಆಶೀರ್ವಾದ ಕ್ರಮ ಸರ್. ಬರ್ಲಾ? ಹಾ, ಓಕೆ. ಇಲ್ಲಿಂದ ಇವಾಗ ನಾವು ದ್ವಾರಕಾಧೀಶ ಟೆಂಪಲ್ ನೋಡೋದಕ್ಕೆ ಹೋಗೋಣ ಬನ್ನಿ. ಈಗ ಮೊದಲು ಗೋಮತಿ ನದಿಯಲ್ಲಿ ನಾವು ಕೈ ಮುಚ್ಕೊಂಡು ಹೊರಡೋಣ. ಇಲ್ಲಿಂದ ಈಗ ಸೀದಾ ದರ್ಶನಕ್ಕೆ ಹೋಗೋಣ. ಇಲ್ಲ, ಲೇಟ್ ಆಗ್ಬಿಡುತ್ತೆ. ಮೊದಲು ದೇವಸ್ಥಾನಕ್ಕೆ ಬರೋರು ಇಲ್ಲಿ ಬಂದು ನೀರಲ್ಲಿ ಕೈಕಾಲು ತೊಳ್ಕೊಂಡು ನಂತರ ದರ್ಶನಕ್ಕೆ ಹೊರಡಿ. ಫೋನ್ ಅಲೋ ಇದೆ ಅಂತ ಗೊತ್ತಿಲ್ಲ, ಹೋಗ್ತಾ ಇದೆ. ಶ್ರೀಕೃಷ್ಣರೇನಾದ್ರು ಆಶೀರ್ವಾದ ಮಾಡಿ ಅಲೋ ಮಾಡ್ತು ಅಂದರೆ ಒಳಗಡೆ ಹೆಂಗಾದ್ರೂ ಒಂದು ವಿಡಿಯೋ ತಗೊಂಡಿದ್ದೀನಿ. ಈಗ ನಾವು ಇಲ್ಲಿಂದ ರುಕ್ಮಿಣಿ ದೇವಿ ಟೆಂಪಲ್ ಹೋಗೋಣ. ಆದರೆ ರುಕ್ಮಿಣಿ ದೇವಿ ಟೆಂಪಲ್ಲು ದ್ವಾರಕಾದ ಹತ್ತಿರದಲ್ಲಿಲ್ಲ, ಸ್ವಲ್ಪ ದೂರ ಇದೆ. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಈ ಗೋಮತಿ ನದಿದು ಇನ್ನೊಂದು ವಿಶೇಷತೆ ತೋರಿಸ್ತೀನಿ ನೋಡಿ. ನದಿ ಬಂದು ಸಮುದ್ರಕ್ಕೆ ಕನೆಕ್ಟ್ ಆಗೋದಿಲ್ಲ, ಅದು ನೋಡಿದ್ದೀರಾ? ಈ ಜಾಗದಲ್ಲಿ ನೋಡಿ, ಇದೇ ಗೋಮತಿ ನದಿ, ಇದು ಬಂದು ಅರೇಬಿಯನ್ ಸೀಗೆ ಕನೆಕ್ಟ್ ಆಗುತ್ತೆ. ಬಟ್ ಆದರೆ ಇಲ್ಲಿ ಸ್ವೀಟ್ ವಾಟರ್ ಬರುತ್ತೆ, ಅಲ್ಲಿ ಸಾಲ್ಟ್ ವಾಟರ್ ಇದೆ. ಸದ್ಯ ಈಗೊಂದು ಸಾಹಸ ಮಾಡಬೇಕು. ಏನು ಅಂದರೆ, ನಿಮಗೆಲ್ಲರಿಗೂ ಸಮುದ್ರ ಮತ್ತು ನದಿ ಸೇರೋದನ್ನು ಮಧ್ಯಕ್ಕೆ ಕರ್ಕೊಂಡೋಗಿ ತೋರ್ಸೋಣ ಅಂತಿದ್ದೀನಿ. ನೋಡೋಣ. ಬೈ ಸರ್, ಆರಾಮ್ ಸರ್? ಓಕೆ, ಆರಾಮಾಗಿ ಹೋಗ್ಬೋದಂತೆ. ನೋಡಿ ಇಲ್ಲಿ ಒಂದು ಬೈ ಉದರ್ ಜಾನ ಆರಾಮ್ ನೀರು ಬಂದಿದೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ತೋರಿಸ್ಬೇಕು ಅಂತಲೇ ಎಲ್ಲ
ಸಾಹಸ ಮಾಡಿ ಈ ನದಿಯಿಂದ ಆ ನದಿಗೆ ಹೋಗ್ತಾ ಇದ್ದೀನಿ. ನೋಡಿ, ನೀರೊಳಗಡೆ ಧ್ಯಾನ ಮಾಡ್ತಿದ್ದಾರೆ. ಅಬ್ಬಾ, ಸದ್ಯ ಹೆಂಗೋ ಸ್ವಲ್ಪ ದಡ ಸೇರಿಕೊಂಡೆ. ಬನ್ನಿ ಆ ಕಡೆ ಹೋಗಿ ವ್ಯೂ ಹೆಂಗಿದೆ ಅಂತ ನೋಡೋಣ. ಸ್ವಲ್ಪ ಟೈಮು ಈ ಕಡೆಯಿಂದ ಆ ಕಡೆಗೆ ಬಿಡ್ತಾ ಇರಲಿಲ್ಲ. ಸದ್ಯ ನನ್ನ ಅದೃಷ್ಟಕ್ಕೆ ಹೆಂಗೋ ಬಂದೆ. ಹತ್ತೋದು ಕಷ್ಟ ಇದೆ, ಕಲ್ಲು ಬಂಡೆಗಳ ಮಧ್ಯ. ನೋಡ್ರಿ ಹೆಂಗಿದೆ. ಈ ನದಿಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಬೆಳಗ್ಗೆ 5 ಗಂಟೆಯಿಂದ ಒಂದು 6 ಗಂಟೆ ಅಷ್ಟರವರೆಗೂ ನೀರು ಒಂದು ಸೊಂಟದ ಮಟ್ಟ ಬಂದ್ಬಿಟ್ಟಿರುತ್ತೆ. ಅದಾದಮೇಲೆ ನೀರು ಇವಾಗ ಸಮುದ್ರಕ್ಕೆ ಸೇರಿರುತ್ತೆ. ಮತ್ತೆ ಸಂಜೆ 5 ಗಂಟೆ ಮೇಲೆ ಮತ್ತೆ ನೀರು ತುಂಬುತ್ತೆ. ಅದು ನೋಡಿ, ಅದು ಹೆಂಗೆ ಬರುತ್ತೆ ಅನ್ನೋದೇ ಇವತ್ತಿಗೂ ಗೊತ್ತಿಲ್ಲ. ಬಟ್ ಆದರೆ ಟೈಮಿಂಗಲ್ಲಿ ಬರುತ್ತೆ. ಹಾಂ, ನೋಡಿ, ಎಲ್ಲರೂ ಇಲ್ಲಿಗೆ ಬಂದು ಈ ಥರ ಕಲ್ಲುಗಳ ಮೇಲೆ ಕಲ್ಲನ್ನ ಈ ಥರ ಜೋಡಿಸಿರ್ತಾರೆ. ಏನಕ್ಕೆ ಅಂತಂದರೆ, ತಮ್ಮ ತಮ್ಮ ಆಸೆಗಳನ್ನ ಹೇಳ್ಕೊಂಡು ಅದು ಈಡೇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಲ್ಲುಗಳ ಮೇಲೆ ಕಲ್ಲನ್ನ ಜೋಡಿಸ್ಬಿಟ್ಟು ಹೋಗ್ತಾರೆ. ಈ ಸಮುದ್ರದಲ್ಲಿ ದ್ವಾರಕಾಧೀಶರು ದ್ವಾರಕಾ ನಗರ ಕಟ್ಟಿದ ಮೇಲೆ ಆ ದ್ವಾರಕಾ ನಗರದಲ್ಲಿ ಒಂದು ರೂಲ್ ಮಾಡ್ತಾರೆ. ಏನು ಅಂತಂದರೆ, ಇನ್ನು ಮುಂದೆ ಪ್ರಜೆಗಳೇ ರಾಜರಾಗಿರಬೇಕು, ರಾಜ ಪ್ರಜೆಗಳ ಪ್ರತಿನಿಧಿಯಾಗಿರಬೇಕು ಅಂತ ಹೇಳಿ. ಆವಾಗ ಅಲ್ಲಿದ್ದವ್ರು ಏನು ಅಂದ್ಕೊಂಡಿರ್ತಾರೆ, ಇನ್ನು ಮುಂದೆ ಬರೋ ಯುಗಗಳಲ್ಲಿ ಇದನ್ನ ಎಲ್ಲರೂ ಪಾಲಿಸ್ತಾರೆ ಅಂತ. ಆದರೆ ನಮ್ಮ ಸತ್ಯ ಏನು ಅಂತಂದರೆ, ನಮ್ಮ ಕಲಿಯುಗದಲ್ಲಿ ಅದು ನಡೀತಾ ಇಲ್ಲ. ಆದರೆ ಈ ಒಂದು ಕೃಷ್ಣನ ತತ್ವನ ಫಾಲೋ ಮಾಡ್ತಿರೋವಂಥವ್ರು ನಮ್ಮ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಸೊ ಅದರಿಂದನಾದರೂ ಈ ದೇಶ ಬದಲಾಗುತ್ತಾ ನೋಡೋಣ. ಬಟ್ ಮಾಡ್ತಿರೋ ಪ್ರಯತ್ನಕ್ಕೆ ನಮ್ಮ ಕಡೆಯಿಂದನೂ ಪ್ರಜಾಕೀಯಕ್ಕೆ ಆಲ್ ದ ಬೆಸ್ಟ್. ಈಗ ನಾವು ಬಂದಿರೋದು ರುಕ್ಮಿಣಿ ದೇವಿ ಟೆಂಪಲ್ಗೆ. ರುಕ್ಮಿಣಿ ದೇವಿ ಶ್ರೀಕೃಷ್ಣರಿಗೆ ಮೊದಲನೇ ಪತ್ನಿ ಆಗಿದ್ರು ಕೂಡ ಅವರ ಟೆಂಪಲ್ಲು ದ್ವಾರಕದಲ್ಲಿಲ್ಲ, ಅಲ್ಲಿಂದ ತುಂಬ ದೂರನೇ ಇದೆ. ಯಾಕೆ ಅಂತಂದರೆ, ಪ್ರೀತಿ ಅಂದರೆ ಸದಾ ಒಂದಾಗಿರೋದಷ್ಟೇ ಅಲ್ಲ, ಕೆಲವೊಮ್ಮೆ ದೂರವಾಗಿದ್ದರೂ ಕೂಡ ಅಷ್ಟೇ ಪ್ರೀತಿ ಇರೋದೇನೆ ನಿಜವಾದ ಪ್ರೀತಿ. ರುಕ್ಮಿಣಿ ಅವಳು ಕೇವಲ ಶ್ರೀಕೃಷ್ಣನ ಪತ್ನಿ ಮಾತ್ರ ಅಲ್ಲ, ಅವಳು ಅವರ ಭಕ್ತಿ. ಶ್ರೀಕೃಷ್ಣನನ್ನು ಅವಳು ಮನಸಾರೆ ಪ್ರೀತಿಸಿದವಳು. ಹಾಗೆಯೇ ಅವಳು ರಾಜಕುಮಾರಿ ಕೂಡ. ಆದರೆ ಅವಳ ಹೃದಯ ಬಹಳ ಸರಳ. ಅವಳು ಶ್ರೀಕೃಷ್ಣನನ್ನು ನೋಡಿರಲ್ಲ, ಆದರೆ ಅವರ ಕತೆಗಳನ್ನು ಕೇಳಿ ಅವರ ಮೇಲೆ ಪ್ರೀತಿ ಹುಟ್ಟಿರುತ್ತೆ. ಹಾಗೆ ಒಂದು ದಿನ ರುಕ್ಮಿಣಿಯನ್ನು ಬೇರೆ ಯಾರಿಗೋ ಮದುವೆ ಮಾಡಿಕೊಡ್ಬೇಕು ಅಂತ ನಿರ್ಧಾರ ಆಗಿದ್ದಾಗ ರುಕ್ಮಿಣಿಯು ಶ್ರೀಕೃಷ್ಣರಿಗೆ ಒಂದು ಪತ್ರ ಬರೀತಾಳೆ, ಬಂದು ನನ್ನ ಕಾಪಾಡಿ ಅಂತ. ಆ ಪತ್ರ ಓದಿದ ಶ್ರೀಕೃಷ್ಣರು ಹೋಗಿ ಅವಳನ್ನು ಕರೆದುಕೊಂಡು ಬರ್ತಾರೆ. ಹಾಗೆ ಅವಳನ್ನು ಮದುವೆ ಕೂಡ ಮಾಡ್ಕೋತಾರೆ. ಅದು ಪ್ರೀತಿಯ ಜಯ ಅಂದರೆ. ಹಾಗೆ ಒಂದು ದಿನ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯು ದೂರ್ವಾಸ ಮುನಿಯ ಜೊತೆ ಪ್ರಯಾಣ ಮಾಡ್ತಿರ್ತಾರೆ. ಮಧ್ಯದಲ್ಲಿ ಅವಳಿಗೆ ದಾಹ ಆಗುತ್ತೆ. ಆ ಕ್ಷಣ ಶ್ರೀಕೃಷ್ಣರು ನೀರು ಕೊಡ್ತಾರೆ. ಆದರೆ ದೂರ್ವಾಸ ಮುನಿಯನ್ನು ಕೇಳದೆ ನೀರು ಕುಡಿದಿದ್ದರಿಂದ ಇಬ್ಬರಿಗೂ ಅವರು ಶಾಪ ಕೊಡ್ತಾರೆ. ಏನು ಅಂತಂದರೆ, ಇವಾಗಲಿಂದ ನೀವಿಬ್ಬರೂ ದೂರವಾಗಿರಬೇಕು ಅಂತ ಹೇಳಿ. ಆದ ಕಾರಣಕ್ಕೆ ಇವತ್ತೂ ಕೂಡ ರುಕ್ಮಿಣಿಯ ದೇವಸ್ಥಾನ ದ್ವಾರಕಾಧೀಶನ ದೇವಸ್ಥಾನದಿಂದ ದೂರ ಇದೆ. ಆ ನೀರಿನ ಪ್ರಭಾವಕ್ಕಾಗಿಯೇ ಇವತ್ತೂ ಕೂಡ ರುಕ್ಮಿಣಿ ದೇವಸ್ಥಾನದಲ್ಲಿ ಪ್ರಸಾದ ನೀರೇ ಕೊಡ್ತಾರೆ. ಅವತ್ತು ಪ್ರೀತಿ ಇತ್ತು, ಆದರೆ ಜೊತೆ ಇರೋ ಅವಕಾಶ ಇಲ್ಲ.
ಇವಾಗಿನ ಕಲಿಯುಗದ ಸ್ವಲ್ಪ ಜನರಿಗೆ ಒಂದು ಕಿವಿ ಮಾತು ಹಾಗೆ ಒಂದು ಇನ್ಫಾರ್ಮೇಶನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಅಂತಂದ್ರೆ, ನಾವು ಹಾಗೆ ನೀವು ನೋಡಿರ್ತೀರಾ, ಒಬ್ಬ ಹುಡುಗ ಒಂದು 4-5 ಜನರನ್ನ ಮದುವೆ ಆಗಿರೋದನ್ನ ಅದೇ ಮೊದಲನೇ ಪತ್ನಿನೋ ಅಥವಾ ಬೇರೆ ಯಾರಾದ್ರೂ ಯಾಕೆ ಇಷ್ಟೊಂದು ಜನರ ಮದುವೆ ಆಗ್ತಿದ್ಯಾ ಅಂತ ಏನಾದ್ರು ಅವ್ರಿಗೆ ಕ್ವಶನ್ ಮಾಡಿದ್ದು ಕೇಳಿದ್ರೆ ಒಂದು ಮಾತು ಹೇಳಿರ್ತಾರೆ, ಅದು ನೀವು ಕೇಳಿರ್ಬೋದು. ಶ್ರೀಕೃಷ್ಣ ಪರಮಾತ್ಮನೇ 16,000 ಜನ ಹೆಂಡ್ತಿರ್ನ ಮದುವೆ ಆಗಿರ್ಬೇಕಾರೆ ನಾನೊಂದು 2-3 ಆಗಿದ್ದೀನಿ, ಅದರಲ್ಲಿ ಏನು ಅಂತ. ಆದ್ರೆ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ, ಅವ್ರು 16,000 ಜನರನ್ನ ಯಾಕೆ ಮದುವೆ ಆದ್ರು ಅಂದ್ರೆ, ನರಕಾಸುರ ಅನ್ನೋ ಒಬ್ಬ ಕ್ರೂರ ರಾಕ್ಷಸ ಇದ್ದ. ಅವನು ಹಲವಾರು ರಾಜ್ಯಗಳ ರಾಜಕುಮಾರಿಯನ್ನ ಅಪಹರಿಸಿ ಬಂಧನದಲ್ಲಿಟ್ಟಿದ್ದ. ಅದು ಸಣ್ಣ ವಿಷಯ ಅಲ್ಲ, 16,000ಕ್ಕೂ ಹೆಚ್ಚು ಹೆಂಗಸರು ಅವನ ಬಂಧನದಲ್ಲಿ ನರಳುತ್ತಿದ್ದರು. ಆ ಕಾಲದ ಸಮಾಜದ ಪ್ರಕಾರ ಒಮ್ಮೆ ಅಪಹರಣವಾದ ಹೆಂಗಸರನ್ನ ಮತ್ತೆ ಸಮಾಜ ಸ್ವೀಕರಿಸುವುದು ತುಂಬ ಕಷ್ಟವಾಗಿತ್ತು. ಇವರು ಅಪಹರಣಕ್ಕೊಳಗಾದವರು ಅನ್ನೋ ಕಾರಣಕ್ಕೆ ಅವರಿಗೆ ತಪ್ಪಿಲ್ಲದಿದ್ದರೂ ಸಮಾಜ ಅವರನ್ನು ದೂರ ಮಾಡುತ್ತಿತ್ತು. ಆ ಹೆಂಗಸರ ಜೀವನ ಸಂಪೂರ್ಣ ಕತ್ತಲೆಯಾಗಿತ್ತು. ಮನೆಗೆ ಹೋದರೂ ಒಪ್ಪಿಕೊಳ್ಳುವವರಿರಲಿಲ್ಲ. ಹೊಸ ಜೀವನ ಆರಂಭಿಸುವ ಅವಕಾಶವೂ ಇರಲಿಲ್ಲ. ಅಂತಹ ಸಮಯದಲ್ಲಿ ಬಂದವರು ಶ್ರೀಕೃಷ್ಣ. ಸತ್ಯಭಾಮೆಯ ಜೊತೆ ಸೇರಿ ಕೃಷ್ಣ ನರಕಾಸುರನ ವಿರುದ್ಧ ಯುದ್ಧ ಮಾಡಿದರು. ಕೊನೆಗೆ ನರಕಾಸುರನ ಸಂಹಾರವಾಯಿತು. ಈ ವಿಜಯದ ನೆನಪಿಗಾಗಿ ನಾವು ಇಂದು ನರಕ ಚತುರ್ಥಿಯನ್ನು ಆಚರಿಸುತ್ತೇವೆ. ಆದರೆ ಕತೆ ಅಲ್ಲಿಗೆ ಮುಗಿಲಿಲ್ಲ. ಬಂಧನದಿಂದ ಬಿಡುಗಡೆಯಾದ ಆ 16,000 ಹೆಂಗಸರು ಕೃಷ್ಣನ ಮುಂದೆ ನಿಂತು ಕೇಳಿದರು, ನಾವು ಈಗ ಎಲ್ಲಿಗೆ ಹೋಗಬೇಕು? ಸಮಾಜ ನಮ್ಮನ್ನು ಸ್ವೀಕರಿಸೋದಿಲ್ಲ, ನಮಗೆ ಬದುಕಲು ಒಂದು ಗೌರವದ ಜೀವನ ಬೇಕು. ಆ ಸಮಯದಲ್ಲಿ ಶ್ರೀಕೃಷ್ಣರು ಏನು ಮಾಡಿದರು ಗೊತ್ತಾ? ಅವರು ಅವರನ್ನು ತಿರಸ್ಕರಿಸಲಿಲ್ಲ. ನಿಮ್ಮ ತಪ್ಪೇನೂ ಇಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ಆಶ್ರಯ ಕೊಟ್ಟರು. ಅವರ ಗೌರವ ಉಳಿಬೇಕು, ಅವರಿಗೆ ಸಮಾಜದಲ್ಲಿ ಸ್ಥಾನ ಸಿಗಬೇಕು, ಅವರ ಜೀವನ ಮತ್ತೆ ಆರಂಭ ಆಗಬೇಕು ಅನ್ನೋ ಕಾರಣಕ್ಕೆ ಶ್ರೀಕೃಷ್ಣರು ಅವರನ್ನು ಮದುವೆಯಾದರು. ಇದನ್ನು ಕೇವಲ ಸಾಮಾನ್ಯ ಪ್ರೇಮ ಕಥೆಯಾಗಿ ನೋಡಬಾರದು. ಇದು ಒಬ್ಬ ಭಗವಂತನ ಕರುಣೆ, ಇದು ರಕ್ಷಣೆ, ಇದು ಗೌರವ ಕೊಟ್ಟ ಘಟನೆ. ಪುರಾಣಗಳ ಪ್ರಕಾರ ಕೃಷ್ಣನು ತನ್ನ ದಿವ್ಯ ಶಕ್ತಿಯಿಂದ ಎಲ್ಲ 16,000 ಜನ ಜೊತೆ ಪ್ರತ್ಯೇಕವಾಗಿ ಇದ್ದರು. ಅದಕ್ಕೆ ಅವರನ್ನು ಭಗವಾನ್ ಅಂತ ಕರೆಯುತ್ತಾರೆ. ಸರಳವಾಗಿ ಹೇಳಬೇಕು ಅಂತಂದ್ರೆ, ಕೃಷ್ಣ ಅವರು ಆ ಹೆಂಗಸರನ್ನ ಮದುವೆ ಆದರು ಅಂದ್ರೆ ಅವರ ಜೀವನ ಉಳಿಸಿ ಅವರಿಗೆ ಮತ್ತೆ ಸಮಾಜದಲ್ಲಿ ಗೌರವದಿಂದ ಬದುಕುವ ಹಕ್ಕು ಕೊಟ್ಟರು. ಈ ಕಾರಣಕ್ಕೇನೆ ನಾವು ಇವತ್ತು ಶ್ರೀಕೃಷ್ಣ ಪರಮಾತ್ಮನ ಕರುಣಾಮಯಿ ಅಂತ ಕರೆಯೋದು. ಈ ವಿಡಿಯೋಯಿಂದ ನಿಮ್ಗೆ ಅದು ಅರ್ಥ ಆಗಿತ್ತು ಅಂದ್ರೆ ಒಳ್ಳೇದು, ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಗೆ ಇನ್ನೂ ಒಳ್ಳೇದು. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ನಾನು ಅವಾಗಲೇ ಹೇಳ್ದಾಗೆ ದ್ವಾರಕದಲ್ಲಿ ಶಿವನ ದೇವಸ್ಥಾನಗಳು ತುಂಬ ಇದೆ. ಅದರಲ್ಲಿ ನಾವೀಗ ಬಂದಿರೋದು 12 ಜ್ಯೋತಿರ್ಲಿಂಗಗಳಲ್ಲಿ 10ನೇ ಸ್ಥಾನ ಇರುವಂಥ ನಾಗೇಶ್ವರ್ ಜ್ಯೋತಿರ್ಲಿಂಗ. ದೇವಸ್ಥಾನ ಒಳಗಡೆ ದರ್ಶನ ಮಾಡೋಣ. ಫುಲ್ ರಶ್ ಇದ್ದಾರೆ ಜನ. शिवलिंग रखी है।
ಮೊಬೈಲ್ ಆಫ್ ಮಾಡಿ ಅಂತಿದ್ರು. ಹಂಗೋ ಹಿಂಗೋ ಮಾಡಿ ವಿಡಿಯೋ ಮಾಡಿದೆ. ಏನಕ್ಕೆ ಅಂದರೆ ನಿಮಗೆ ತೋರ್ಸಕ್ಕೆ ಬೇಕಿತ್ತಲ್ಲ. ರಾಧೇ ರಾಧೆ, ಓಂ ನಮಃ ಶಿವಾಯ. ಇಲ್ಲಿ ಕೈಲಾಸದಲ್ಲಿ ಶಿವ, ಪಾರ್ವತಿ ಹಾಗೂ ಗಣೇಶ ಸುಬ್ರಹ್ಮಣ್ಯರು ಕೂತಿರುವುದನ್ನ ನೋಡಿದ್ದೀವಿ. ಶಿವನ ಭಸ್ಮ ಇಲ್ಲಿ ನೋಡ್ರಿ, ಇಲ್ಲಿ ಹಸುನು ಶಿವನ ಪ್ರದಕ್ಷಿಣೆ ಆಗ್ತಾ ಇದೆ. ನೋಡಿದ್ರಲ್ಲ, ನಾಗೇಶ್ವರ ಜ್ಯೋತಿರ್ಲಿಂಗ. ಕೊನೆಗೂ ಒಳಗಡೆ ನಿಮಗೂ ದರ್ಶನ ಮಾಡಿಸ್ದೆ. ಇಲ್ಲಿಂದನೇ ಕೈ ಮುಕ್ಕೋಬಿಡಿ. ಹಾಗೆ ಶಿವನ್ ಭಕ್ತರೆಲ್ಲ ಹೇಳಿ ಓಂ ನಮಃ ಶಿವಾಯ. ಶಿವಪ್ಪ ಎಲ್ಲರನ್ನೂ ಕಾಪಾಡಪ್ಪ. ಈಗ ನಾವು ಬಂದಿರೋ ಜಾಗ ದ್ವಾರಕೆ ಹತ್ರ ಇರುವಂಥ ಗೋಪಿ ತಲಾವ್. ಈ ಜಾಗದಲ್ಲಿ ಕತೆ ಏನು ಅಂತಂದರೆ, ಕೃಷ್ಣನಿಂದ ದೂರವಾಗಿದ್ದ ಗೋಪಿಕೆಯರು ಅವರನ್ನು ನೋಡಲು ಇಲ್ಲಿಗೆ ಬಂದರು. ಆದರೆ ಕೃಷ್ಣನ ದಿವ್ಯ ರೂಪವನ್ನು ಕಂಡ ನಂತರ ಅವರು ಭೌತಿಕ ಲೋಕವನ್ನು ಬಿಟ್ಟು ಕೃಷ್ಣನಲ್ಲಿ ಲೀನವಾಗಲು ಇಚ್ಛಿಸಿದರು. ಅದರ ಪರಿಣಾಮವಾಗಿ ಈ ಸ್ಥಳದಲ್ಲೇ ಅವರು ಭೂಮಿಯಲ್ಲಿ ಲೀನವಾದರು ಎಂಬ ನಂಬಿಕೆ ಇದೆ. ಆವತ್ತಿನ ದಿನ ಕೊನೆಯ ರಾಸಲೀಲೆಯನ್ನು ಇದೇ ಜಾಗದಲ್ಲಿ ಆಡಿದರು. ಹಾಗೆ ಅದರಿಂದನೇ ಈ ಸ್ಥಳ ಗೋಪಿ ತಲಾವ್ ಎಂದು ಪ್ರಸಿದ್ಧವಾಗಿದೆ. ಮತ್ತು ಇಲ್ಲಿ ದೊರೆಯುವ ಗೋಪಿ ಚಂದನ್ ತುಂಬ ಪವಿತ್ರ ಎಂದು ಹೇಳ್ತಾರೆ. ಇದು ಕೇವಲ ಒಂದು ಕೆರೆಯಲ್ಲ, ಭಕ್ತಿಯ ಪರಾಕಾಷ್ಠೆ ತೋರಿಸುವ ಪವಿತ್ರ ಸ್ಥಳ. ನೋಡಿದ್ರಲ್ಲ, ಇದೇ ಜಾಗದಲ್ಲೇ ಶ್ರೀಕೃಷ್ಣನ ಗೋಪಿಕೆಯರು ಲೀನರಾಗಿತ್ತು. ಈಗ ಮುಂದಿನ ಜಾಗಕ್ಕೆ ಹೋಗೋಣ ಬನ್ನಿ. ಈಗ ನಾವು ಬಂದಿದ್ದೀವಿ ಬೇಟ್ ದ್ವಾರಕಾಗೆ. ಇದು ದ್ವಾರಕಾ ನಗರ ಶ್ರೀಕೃಷ್ಣ ಅವರು ಅಲ್ಲಿ ಕಟ್ಟಿದರೆ ಅವರ ದುಕ್ಕೋತಿದ್ದಂಥ ಮನೆ ಬಂದು ಇಲ್ಲೇ ಇರೋದು. ಹಾಗೆ ಸುಧಾಮ ಕೂಡ ಇಲ್ಲಿಗೆ ಬಂದು ಅವಲಕ್ಕಿ ಕೊಟ್ಟಿದ್ದ ಕತೆ ಹೇಳ್ತೀನಿ, ನೋಡ್ತಾ ಇರಿ. ಎಲ್ಲರೂ ಸ್ನೇಹದ ಬಗ್ಗೆ ಮಾತಾಡ್ತಾರೆ, ಆದರೆ ನಿಜವಾದ ಸ್ನೇಹಕ್ಕೆ ಪರೀಕ್ಷೆ ಪರಿಸ್ಥಿತಿಯಲ್ಲೇ ಇರುತ್ತೆ. ಸುಧಾಮ ಅವನು ಶ್ರೀಕೃಷ್ಣರ ಬಾಲ್ಯದ ಸ್ನೇಹಿತ. ಆದರೆ ಅವನ ಜೀವನ ಬಹಳ ಕಷ್ಟ. ಬಡತನ, ಹಸಿವು, ಕುಟುಂಬದ ಜವಾಬ್ದಾರಿ, ಪ್ರತಿದಿನವೂ ಒಂದು ಹೋರಾಟ. ಒಂದು ದಿನ ಅವನ ಹೆಂಡತಿ ಹೇಳ್ತಾಳೆ, ನಿನ್ನ ಸ್ನೇಹಿತ ಕೃಷ್ಣ ಈಗ ರಾಜ, ನೀನು ಹೋಗಿ ಅವನ ಹತ್ರ ಸಹಾಯ ಕೇಳು ಅಂತ ಹೇಳಿದಾಗ ಸುಧಾಮ ಹೋಗೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಸ್ನೇಹದಲ್ಲಿ ಸಹಾಯ ಕೇಳೋದು ಅವನಿಗೆ ಇಷ್ಟ ಇರಲ್ಲ. ಆದರೆ ಪರಿಸ್ಥಿತಿ ಅವನನ್ನು ಈ ಕಡೆ ತಳ್ಳುತ್ತೆ. ತನ್ನ ಸ್ನೇಹಿತ ಈಗ ರಾಜನಾಗಿದ್ದಾನೆ, ಅವನನ್ನು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವನಿಗೇನಾದರೂ ತೊಗೊಂಡೋಗ್ಬೇಕು ಅಂತ ನೋಡಿದ್ರೆ ಅವನ ಹತ್ರ ತೊಗೊಂಡೋಗೋದಕ್ಕೆ ಏನೂ ಇರಲ್ಲ. ಆದರೆ ಮನೆಯಲ್ಲಿ ಒಂದು ಸ್ವಲ್ಪ ಅವಲಕ್ಕಿ ಮಿಕ್ಕಿದಿರುತ್ತೆ, ಅದನ್ನೇ ಅವನು ತೊಗೊಂಡು ಬರ್ತಾನೆ. ಆದರೆ ಅದರೊಳಗಡೆ ಅವನ ಇಡೀ ಸರ್ವಸ್ವನೇ ಇರುತ್ತೆ. ದೂರದ ಪ್ರಯಾಣ, ದೇಹಕ್ಕೆ ಕಷ್ಟ, ಆದರೆ ಮನಸ್ಸಿನಲ್ಲಿ ನಂಬಿಕೆ. ಇಲ್ಲಿಗೆ ಬರ್ತಾನೆ. ಅವನನ್ನು ನೋಡಿದ ತಕ್ಷಣ ಶ್ರೀಕೃಷ್ಣರು
ಓಡಿ ಬರ್ತಾರೆ. ರಾಜನಾಗಿ ಅಲ್ಲ, ತನ್ನ ಪ್ರಿಯ ಸ್ನೇಹಿತನಾಗಿ ಅವನ ಕಾಲು ತೊಳಿತಾರೆ, ಅವನನ್ನು ಅಪ್ಪಿಕೊಳ್ತಾರೆ. ಅವನು ತಂದಿದ್ದನ್ನು ನಾಚಿಕೆಯಿಂದ ಔಸ್ಕೊತಾ ಇರ್ತಾನೆ. ಆದರೆ ಶ್ರೀಕೃಷ್ಣರು ಅದನ್ನು ತೆಗೆದುಕೊಂಡು ಅಮೃತದಂತೆ ತಿಂತಾರೆ. ಯಾಕೆ ಅಂದರೆ ಅದು ಊಟ ಅಲ್ಲ, ಅದು ಪ್ರೀತಿ. ಸುಧಾಮ ಏನು ಕೇಳಲಿಲ್ಲ, ಶ್ರೀಕೃಷ್ಣರು ಏನು ಹೇಳಲಿಲ್ಲ. ಆದರೆ ಅವನು ಹಿಂತಿರುಗುವಾಗ ಅವನ ಜೀವನವೇ ಬದಲಾಗಿರುತ್ತೆ. ಅವನ ಅರಮನೆ, ರಾಜನಂತೆ ಒಂದು ಮನೆ, ಬಡತನ ಹೋಗಿರುತ್ತೆ. ಆದರೆ ಅವನ ಹೃದಯ ಮಾತ್ರ ಯಾವತ್ತೂ ಬದಲಾಗಲ್ಲ. ಸ್ನೇಹಕ್ಕೆ ಹಣ ಬೇಡ, ಸ್ಥಾನ ಬೇಡ, ಒಂದು ನಿಜವಾದ ಹೃದಯ ಸಾಕು. ನೀವು ಏನು ಕೊಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ನೀವು ಹೇಗೆ ಕೊಡ್ತೀರಾ ಅನ್ನೋದು ಮುಖ್ಯ. ಇಲ್ಲಿ ನಡೆದಿದ್ದು ಕಥೆಯಲ್ಲ, ಸ್ನೇಹದ ನಿಜವಾದ ಅರ್ಥ. ಇವತ್ತೇನಿದೀವ ಅಂತ ಗೊತ್ತಾಗ್ತಾ ಇಲ್ಲ. ನಾನು ವೀಕ್ ಡೇಸ್ ಅನ್ಕೊಂಡು ಆರಾಮ ಮುಂದೆ ರಶ್ ಇರೋಲ್ಲ ಅನ್ಕೊಂಡ್ರೆ ವೀಕೆಂಡ್ಗಿನ್ನ ಜಾಸ್ತಿ ರಶ್ ಆಯ್ತಲ್ಲ. ವೀಕ್ ಡೇಲೇ ಹಿಂಗೆ ಅಂದ್ರೆ ಇನ್ನ ವೀಕೆಂಡ್ ಅಲ್ಲಿ ಹೆಂಗಿರ್ಬೇಕು. मंदिर में मोबाइल कैमरा बड़ा सामान ले जाना मना है। अपना मोबाइल कैमरा, मोबाइल काउंटर और बड़ा सामान घर में जमा कराए और टोकन प्राप्त करें। टोकन संभाल कर रखें। धन्यवाद। ದರ್ಶನ ಅಂತೂ ಬಹಳ ಚೆನ್ನಾಗಾಯ್ತು. मोबाइल ಆದ್ರೆ बड़ा सामान ಸಖತ್ತು ಜನ ಇದ್ರು. अपना मोबाइल कैमरा, मोबाइल ಕ್ರೌಡ್ ಕಂಟ್ರೋಲ್ ಮಾಡೋಷ್ಟರಲ್ಲಿ ಅವ್ರಿಗೆ सामान ಸುಸ್ತು ಹೊಡೆದು ಬಿಟ್ಟಿರುತ್ತೆ. ಹಾ, संभाल कर रखें। ನೀವೂನು ಒರಿಜಿನಲ್ ಕೃಷ್ಣಂದು ಮನೆ ದ್ವಾರಕ ಕಟ್ಟಿದ್ದು ಅಲ್ಲಿ, ಆದ್ರೆ ಅವರು ಬಂದಿದ್ದು ಇದೇ ಜಾಗದಲ್ಲಿ. ಸೊ ನೀವೂನು ಬಂದು ನೋಡ್ಬೇಕು ಅಂತಂದ್ರೆ मोबाइल काउंटर ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಗ್ಯಾಂಗ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಒಂದು ದ್ವಾರಕಕ್ಕೆ ಬನ್ನಿ. ಈಗ ನಾವು ಬಂದಿರೋದು ನಮ್ಮ ಬಾಸ್ ಹನುಮಾನ್ ಟೆಂಪಲ್ಗೆ. ಇಲ್ಲಿ ಏನು ಅಂತಂದ್ರೆ ಹನುಮಾನ್ ಇದು ಮಗನ ದೇವಸ್ಥಾನ ಯಾವುದು ಅಂತ ಹೇಳ್ತೀನಿ ಬನ್ನಿ. ದ್ವಾರಕೆಯ ಈ ಜಾಗದಲ್ಲಿ ನಿಂತಾಗ ನನಗೆ ಹನುಮಂತನ ಜೀವನದ ಒಂದು ವಿಚಿತ್ರ ಕತೆ ನೆನಪಾಗುತ್ತೆ. ಮದುವೆನೇ ಆಗದ ಹನುಮಂತನಿಗೆ ಒಬ್ಬ ಮಗ ಇದ್ದಾನೆ ಅಂದರೆ ನಂಬ್ತೀರಾ? ಅವನ ಹೆಸರೇ ಮಕರ ಧ್ವಜ. ಹನುಮಂತ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದ ನಂತರ ತನ್ನ ಉರಿಯುತ್ತಿದ್ದ ಬಾಲವನ್ನು ತಣ್ಣಗಾಗಿಸಿಕೊಳ್ಳಲು ಸಮುದ್ರಕ್ಕೆ ಹೋಗುತ್ತಾನೆ. ಆ ಸಮಯದಲ್ಲಿ ಅವನ ದೇಹದಿಂದ ಬಿದ್ದ ಒಂದು ಬೆವರಿನ ಹನಿ ಸಮುದ್ರದಲ್ಲಿದ್ದ ಒಂದು ಮಕರದ ಹೊಟ್ಟೆಗೆ ಸೇರುತ್ತದೆ. ಕಾಲ ಕಳೆದ ಮೇಲೆ ಆ ಮಕರದಿಂದ ಒಂದು ಶಿಶು ಹುಟ್ಟುತ್ತದೆ. ಅವನೇ ಮಕರಧ್ವಜ. ಆದರೆ ಹನುಮಂತನಿಗೆ ಈ ವಿಷಯವೇ ಗೊತ್ತಿರಲಿಲ್ಲ. ವರ್ಷಗಳ ನಂತರ ರಾಮ ಮತ್ತು ಲಕ್ಷ್ಮಣರನ್ನು ರಕ್ಷಿಸಲು ಹನುಮಂತ ಪಾತಾಳ ಲೋಕಕ್ಕೆ ಹೋಗುತ್ತಾನೆ. ಅಲ್ಲಿ ದ್ವಾರ ಕಾಯುತ್ತಿದ್ದ ಒಬ್ಬ ಯೋಧನು ಹನುಮಂತನನ್ನೇ ತಡೆಯುತ್ತಾನೆ. ಅದು ಸಾಮಾನ್ಯ ಯುದ್ಧವಾಗಿರಲಿಲ್ಲ. ತಂದೆ ಮತ್ತು ಮಗನ ನಡುವೆ ನಡೆದ ಮೊದಲ ಸಮರವಾಗಿತ್ತು. ಕೊನೆಗೆ ಆ ಯೋಧ ಹೇಳ್ತಾನೆ, ನಾನು ಮಕರಧ್ವಜ, ಹನುಮಂತನ ಮಗ. ಆ ಕ್ಷಣ ಹನುಮಂತನೇ ನಿಶ್ಚಲವಾಗಿಬಿಡ್ತಾನೆ. ಈ ಕತೆ ನಮಗೆ ಹೇಳೋದು ಒಂದೇ, ದೇವರ ಲೀಲೆ ಮಾನವನ ಕಲ್ಪನೆಗೂ ಮೀರಿದ್ದು. ನೀವು ಇಲ್ಲಿಗೆ ಬಂದು ಹನುಮಂತನ ಮಗನ ದರ್ಶನ ಮಾಡಿ. ಹಾಗೇನೆ ಎಲ್ಲರೂ ನನ್ನ ಜೊತೆ ಹೇಳಿ, ಜಯ ಆಂಜನೇಯ. ರಾಮ್ ಅಂತ ಬರ್ತಿದೆ. ನನಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ಒಂದು ಮಾತು ನೆನಪಾಯ್ತು. ಏನು ಅಂತಂದ್ರೆ, ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ ಯಾರಾದ್ರೂ ಅಚಾನಕ್ಕಾಗಿ ಪರಿಚಯ ಆಗ್ತಾರೆ. ಅದ್ರ ಅರ್ಥ ಭಗವಂತ ಅದನ್ನ ಆಲ್ರೆಡಿ ಪ್ಲಾನ್ ಮಾಡಿರ್ತಾರೆ ಅಂತ. ಸೊ ಅದಕ್ಕೊಂದು ಎಕ್ಸಾಂಪಲ್ ಇರು ಅಂತಂದ್ರೆ, ನಾನು ಟ್ರೈನಲ್ಲಿ ಬರ್ಬೇಕಾದ್ರೆ ಸರ್ ನನ್ನನ್ನ ಮಾತಾಡಿಸಿ ಕನ್ನಡದವರು ಅಂತೇಳಿ ಜೊತೆಲೇ ಕರ್ಕೊಂಡು ಇವತ್ತು ಇಡೀ ದ್ವಾರಕನ ಅಮ್ಮವರು ಮತ್ತೆ ಇವರು ಇಬ್ರು ನನಗೆ ದ್ವಾರಕ ತೋರಿಸಿದ್ರು. ನೋಡಿ, ಕನ್ನಡದವ್ರ ಮೇಲಿರೋ ಪ್ರೀತಿ, ಅವ್ರ ಪ್ರೀತಿ ತೋರಿಸಿದ್ರಲ್ಲೇ ಗೊತ್ತಾಯ್ತು. ಸಾರು ಬಂದು ಎಕ್ಸ್ ಆರ್ಮಿ ಆಫೀಸರು. ಸೊ ಇಲ್ಲಿಂದನೇ ಅವ್ರಿಗೆ ಒಂದು ತುಂಬು ಹೃದಯದ ಇಬ್ರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಇವರು ಸುತ್ತಾಡಿರೋ ಅಷ್ಟು ಇಂಡಿಯಾದಲ್ಲಿ ಪ್ಲೇಸಸ್ನ ನಾವಿನ್ನೂ ಪಕ್ಕದ ಊರಲ್ಲೂ ಸುತ್ತಾಡಿಲ್ಲ, ಅಷ್ಟು ದೇವಸ್ಥಾನಗಳು ಸುತ್ತಿದ್ದಾರೆ. ಈ ದ್ವಾರಕಾಗೆ ಇದು 3ನೇ ಸಲ ಬರ್ತಾ ಇರೋದು. ಹೀಗೆ ಒಂದು ಆಶೀರ್ವಾದ ಮಾಡ್ಬಿಟ್ಟಿರ್ತಾರೆ. ಹೇಳಿ ಸರ್, ನಿಮ್ಮಿಂದ ಒಂದು ಮಾತು ಹೇಳಿ ಸರ್ ಇವತ್ತಿನ ಜನರಿಗೆ. ಇವಾಗ ನಾವು ಆರ್ಮಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದವರು.
ನನಗೆ ಟೂರ್ ಅಂದರೆ ಭಾಳ ಇಷ್ಟ. ಇದಕ್ಕೆ ದ್ವಾರಕಾಧೀಶಿಗೆ ನೋಡೋದಕ್ಕೆ ನಾನು ಮೊದಲು ಫಸ್ಟು 84ರಲ್ಲಿ ನೋಡಿದ್ದೆ. ಆಮೇಲೆ ಇಲ್ಲಿ 2014ರಲ್ಲಿ ಬಂದಿದ್ದೆ. 14ರಲ್ಲಿ ಇವಾಗ ಲಾಸ್ಟು, ಇವಾಗ ನಂದು 75 ವರ್ಷ ನಡೀತಾ ಇದೆ. ಇನ್ನು ಮುಂದೆ ದ್ವಾರಕಾಧೀಶನಿಗೆ ಇದು ದರ್ಶನ ಮಾಡೋಕೆ ಆಗುತ್ತದೋ ಇಲ್ಲ ಅಂತ ನೆನ್ಪು ಮಾಡ್ಕೊಂಡು ಇಲ್ಲಿ ಬಂದು ತುಲಾಭಾರ ಮಾಡಿಸಿ, ಇಬ್ಬರದು ನಾವು ಗಂಡ ಹೆಂಡತಿ ತುಲಾಭಾರ ಮಾಡಿಸಿ ದ್ವಾರಕಾಧೀಶಿಗೆ ಲಾಸ್ಟಲ್ಲಿ ನಮಸ್ಕಾರ ಮಾಡಿಬಿಟ್ಟು ಬಿಡ್ತಾ ಇದ್ವಿ. ಇನ್ನು ಸುಮಾರು ವರ್ಷ ನೀವು ಬರೋ ಥರ ಆಗಲಿ ಸರ್. ಇದು ಲಾಸ್ಟ್ ಅಲ್ಲ, ಇನ್ನು ಸುಮಾರು ವರ್ಷ ನೀವು ಇದೇ ಥರ ಬೇರೆ ಬೇರೆ ಜನಗಳನ್ನ ಕರ್ಕೊಂಡು ಹೊಸಬ್ರಿಗೆಲ್ಲ ನೀವು ಈ ಥರ ಜಾಗಗಳನ್ನ ತೋರಿಸ್ಲಿ ಅಂತ ಆಗಲಿ ಸರ್. ಅಮ್ಮ ನೀವು ಒಟ್ಟಿನಲ್ಲಿ ನಮ್ಮ ಈ ಭಾರತ ದೇಶದಲ್ಲಿ ಎಲ್ಲ ಸ್ಥಳಗಳು ತುಂಬಾ ಪವಿತ್ರವಾಗಿದೆ. ಅದರಲ್ಲಿ ನನಗೆ ತುಂಬಾ ಇಷ್ಟ ಅಂದ್ರೆ ಕರ್ನಾಟಕ. ಆ ಕರ್ನಾಟಕದಲ್ಲಿರೋ ವಿಶಾಲ ಮತ್ತೆ ಕರ್ನಾಟಕದಲ್ಲಿರೋದು ನಮ್ರತೆ ಅದೆಲ್ಲ ಈ ಕಡೆ ಬರೋದಿಲ್ಲ. ಅಂದ್ರೆ ನಮ್ಮ ಭಾರತ ದೇಶ ಅದು ನಮ್ಮ ತಾಯಿ ಅಂದ್ಬಿಟ್ಟು ನಾವು ಅದಕ್ಕೆ ಇಷ್ಟಪಡ್ತೀವಿ. ಅದು ನಮ್ಮ ಕರ್ನಾಟಕ, ನಮ್ಮ ಕನ್ನಡಗೆ ಇರೋ ಒಂದು ಗತ್ತು, ಹಾಗೆ ಆ ಒಂದು ಪ್ರೀತಿನ ಅವ್ರು ತೋರಿಸಿದ್ದಾರೆ. ಇದಕ್ಕೆ ಇಲ್ಲಿಂದನೇ ಎಲ್ಲರೂ ನೀವು ವಿಶ್ ಮಾಡಿ, ಹಾಗೆ ನಮ್ಮ ಎಕ್ಸ್ ಆರ್ಮಿ ಆಫೀಸರ್ಗೆ ಒಂದು ಸಲಾಮ್. ದ್ವಾರಕಾಧೀಶನ ದ್ವಾರಕ ಹೇಗಿತ್ತು? ನಿಮಗೂನು ಈ ದ್ವಾರಕ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಇರೋ ಜಾಗದಿಂದನೇ ನಮ್ ಜೊತೆ ಸೇರಿ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ, ಜೈ ಶ್ರೀಕೃಷ್ಣ. ನಾನು ನಿಮಗೆ ಬೆಳಗ್ಗೆ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಹೇಳಿ, ಸೂರ್ಯ ಅಸ್ತಮಿಸಿ ಚಂದ್ರ ಉದಯಿಸಿದ ನಂತರ ಈ ಗೋಮಟಿ ರಿವರಿಗೆ ಸಮುದ್ರದಿಂದ ನೀರು ಬಂದು ತುಂಬುತ್ತೆ ಅಂತ. ನೋಡಿ, ಅದಕ್ಕೆ ಸಾಕ್ಷಿಗೋಸ್ಕರ ಬಂದಿದ್ದೀನಿ. ಅಪ್ ಟು ಎಲ್ಲಿವರೆಗೆ ಖಾಲಿ ಇತ್ತು ನೀರು ಅಬ್ಸರ್ವ್ ಮಾಡಿ, ಅಲ್ಲಿ ಆ ದಡದವರೆಗೂ ನೀರು ತುಂಬಿದೆ. ತೋರಿಸ್ತೀನಿ ರೀ ಹಾಗೆ ನೋಡಿ. ಇದೇ ಅಲ್ವಾ ಸತ್ಯ, ಅದು ಸಮುದ್ರ. ಆಕ್ಚುಲಿ ಆ ಸಮುದ್ರದಿಂದ ಇಲ್ಲಿಗೆ ನೀರು ಬಂದು ಸೀದಾ ನೋಡಿ, ನಾ ಇದೇ ಬೆಳಗ್ಗೆ ಆ ಒಂದು ಸೇತುವೆ ಇದೆಯಲ್ಲ ಅದ್ರ ಮೇಲೆ ನಿಂತ್ಕೊಂಡು ನಾನು ವಿಡಿಯೋ ಮಾಡಿದ್ದೆ. ಅಲ್ಲಿ ನೀರು ಇರಲಿಲ್ಲ, ಆದರೆ ಈಗ ನೋಡಿ ಎಲ್ಲಿವರೆಗೆ ನೀರು ಹೋಗಿದೆ. ಈ ಥರ ಒಂದು ನಿಗೂಢ ಸತ್ಯದ ಮುಂದೆ ಯಾವ ಸೈನ್ಸು ನಿಲ್ಲಲ್ಲ. ಆ್ಯಕ್ಚುಲಿ ಇದು ಯಾವ ಥರ ಅನ್ನೋದು ಇವತ್ತುವರೆಗೂ ಕಂಡುಹಿಡಿಯೋಕೆ ಆಗ್ತಾನೇ ಇಲ್ಲ ಹೇಳ್ಬೇಕಂದ್ರೆ. ಆಮೇಲೆ ಒಂದು ನೋಡಿ, ಸಮುದ್ರದಿಂದ ನೀರು ಬರುತ್ತೆ, ಓಕೆ, ಪಕ್ಕದಲ್ಲಿ ನದಿ ಇದೆ. ಹಾಗೆ ಇಲ್ಲಿ ಸಮುದ್ರ ಮತ್ತು ನದಿಗೆ, ಗೋಮಟಿ ನದಿಗೆ ಸೇರಿರೋದು ಸಮುದ್ರ ನಾರಾಯಣ ಅಂತ ಟೆಂಪಲ್ ಇರೋದು. ಈಗ ನಿಮ್ಗೆ ಅದನ್ನು ತೋರಿಸ್ತೀನಿ. ಆದರೆ ಸಮುದ್ರದಿಂದ ಬರೋ ನೀರು ನಮಗೆ ಸಾಲ್ಟ್ ಇರಬೇಕು, ಆದರೆ ಈ ನೀರು ಸ್ವೀಟ್ ಇದೆ. ನಾವು ನದಿಲಿ ಹೇಗೆ ನೀರು ಕುಡಿತೀವೋ ಅದೇ ಥರ ಇದೆ. ಅದೇ ದೇವರ ಒಂದು ಮಿಸ್ಟ್ರಿ ಅನ್ನೋದು ಇದಕ್ಕೇನೆ. ಇವತ್ತಿಗೂ ಕೂಡ ಈ ಕಲಿಯುಗದಲ್ಲೂ ಕೂಡ ಈ ಸತ್ಯನ ನಾವು ನೋಡ್ಬೋದು ನೋಡಿ. ಅದಕ್ಕೇನೆ ಇವಾಗ ನೈಟು ಆರತಿ ನಡೀತಾ ಇರುತ್ತೆ, ಆದರೆ ಆಲ್ರೆಡಿ ಆರತಿ ನಡೆದೋಗಿದೆ. ಈಗ ಭಕ್ತಾದಿಗಳು ಬಂದು ದೀಪದಲ್ಲಿ ಪೂಜೆ ಮಾಡಿ ದೀಪನ ನೀರಿಗೆ ಬಿಡ್ತಾ ಇರ್ತಾರೆ. ಅವ್ರ ಮನಸ್ಸಲ್ಲಿ ಏನಿದೆಯೋ ಅದನ್ನು ಬೇಡ್ಕೊಂಡು. ನಿಮಗೂ ನೈಟ್ ವ್ಯೂ ತೋರಿಸ್ಲೇಬೇಕು ಅಂತೇಳಿ ಆ್ಯಕ್ಚುಲಿ ಇವತ್ತು ನಾನು ಸೋಮನಾಥ್ ಹೊರಡಬೇಕಿತ್ತು, ಆದರೆ ಇದೊಂದು ಮಿಸ್ ಆಗ್ಬಿಡುತ್ತಲ್ಲ ಅಂತೇಳಿ ಇವತ್ತು ಟ್ರೈನ್ ಕ್ಯಾನ್ಸಲ್ ಮಾಡಿಕೊಂಡು ಒಂದು ದಿನ ಅಂದರೆ ನಾಳೆ ನೈಟಿಗೆ ನಾನು ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀನಿ. ಖುಷಿ ಆಗುತ್ತೆ, ನಾನು ನೋಡ್ದಂಗೆ ಆಗುತ್ತೆ, ಹಾಗೆ ನಿಮಗೂ ಈ ಥರ ಎಕ್ಸ್ಪ್ಲೋರ್ನ ತೋರಿಸ್ದಂಗೆ ಆಗುತ್ತೆ. ಹಾಗೆ ನೀವು ಬನ್ನಿ, ನೀವು ಬಂದು ಕಣ್ಣು ಮುಂದೆ ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ, ನಾನು ಹೇಳೋದಕ್ಕಿಂತ ಅದು ತುಂಬ 100 ಪಟ್ಟು ಜಾಸ್ತಿ ಖುಷಿ ಕೊಡುತ್ತೆ. ಹಾಗೆ ನಾನು ಬೆಳಗ್ಗೆ ನಡ್ಕೊಂಡು ಹೋಗಿದ್ದಂಥ ನೀರಲ್ಲಿ ನಡ್ಕೊಂಡು ಹೋದ್ನಲ್ಲ ನದಿಲಿ, ಆ ವಿಡಿಯೋನ ಇನ್ನೊಂದು ಸಲ ಕರೆಕ್ಟಾಗಿ ನೋಡಿ ನೀರು ಎಷ್ಟಿತ್ತು ಅಂತ. ಆದರೆ ಇವಾಗ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಅಲೆಗಳು ಸ್ಟಾರ್ಟ್ ಆಗಿದೆ. ಬಂದಿದ್ದೀನಿ ಇವಾಗ ನಾನು ಬೆಳಗ್ಗೆ ನಡ್ಕೊಂಡು ಹೋಗಿದ್ದ ಜಾಗಕ್ಕೆ. ಆ ವಿಡಿಯೋನ ಒಂದ್ಸಲ ನೀವು ಮತ್ತೆ ಹೇಳ್ತಾ ಇದ್ದೀನಿ, ಆ ವಿಡಿಯೋನ
ಮತ್ತೊಮ್ಮೆ ನೋಡಿ. ಇವಾಗ ಯಾಕೋ ಹೋಗೋದಕ್ಕೆ ಭಯ ಆಗ್ತಾ ಇದೆ. ನೋಡ್ರಿ ನೀರು ಎಲ್ಲಿವರೆಗೆ ಬಂದಿದೆ. ಇಲ್ಲಿವರೆಗಿತ್ತ ನೀರು, ಅದು ಅಲೆಗಳು. ನಡ್ಕೊಂಡು ಹೋಗೋಕೆ ಜಾಗ ಇದೆ ಇವಾಗ ನೋಡ್ರಿ. ಬೆಳಗ್ಗೆ ಹೆಂಗಿತ್ತು, ಕಾಣಿಸ್ತಾ ಇತ್ತು ಜಾಗ, ಇವಾಗ ಕಾಣಿಸ್ತಾ ಇದೆಯಾ? ಸೃಷ್ಟಿನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಹತ್ರದಿಂದ ಅಲೆ ಹೊಡಿತಾ ಇದೆ ನೋಡ್ರಿ. ಇದೇ ಜಾಗದಲ್ಲಿ ನಾನು ಬೆಳಗ್ಗೆ ಹಿಂಗೆ ಹೋಗಿದ್ದು ನೆನ್ಸ್ಕೊಳ್ಳಿ. ಇದೇ ಕಲ್ಲುಗಳು ಹತ್ತಿದ್ದೆ. ಈಗ ನೋಡಿ ಇಲ್ಲಿ ಇನ್ನ ಸ್ವಲ್ಪ ಹೊತ್ತಾದ್ಮೇಲೆ ಇದು ಇನ್ನೂ ತುಂಬುತ್ತೆ. ಇದೇ ರೀತಿ ಒಂದು ದಿನ ಸಮುದ್ರದ ಅಲೆಗಳೆಲ್ಲ ಜಾಸ್ತಿಯಾಗಿ ತನ್ನ ಅಬ್ಬರದಿಂದ ಇಲ್ಲಿದ್ದಂತಹ ದ್ವಾರಕಾ ನಗರನ ತನ್ನ ಸಮುದ್ರದ ಒಳಗಡೆ ಮುಳುಗಿಸಿಡುತ್ತೆ. ಅದಕ್ಕೆ ಕಾರಣ ಏನು ಗೊತ್ತಾ? ಒಂದು ಸ್ತ್ರೀಯ ಶಾಪ. ಆ ದಿನ ದ್ವಾಪರ ಯುಗ ಅಂತ್ಯ ಆಗಿ ಕಲಿಯುಗ ಆರಂಭದ ಸಮಯ. ಆ ದಿನ ಶ್ರೀಕೃಷ್ಣರು ಈ ದ್ವಾರಕನ ಬಿಟ್ಟು ಸೋಮನಾಥಲ್ಲಿರುವ ಬಲ್ಕಾ ತೀರ್ಥಕ್ಕೆ ತೆರಳುತ್ತಾರೆ. ಅದು ಯಾಕೆ ಅಂತಂದರೆ